ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ 14/1/2025ಕ್ಕೆ ನಡೀತಕ್ಕಂಥ ದ್ವಿತೀಯ PUC ಇತಿಹಾಸಕ್ಕಾಗಿ 26ಕ್ಕೆ ನಡೀತಕ್ಕಂಥ ಹಿಸ್ಟ್ರಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ಖಂಡಿತವಾಗಿ ನೋಡ್ಕೊಂಡೋಗಿ ಒಂದು 20-25 ಮಾರ್ಕ್ಸ್ ರಿಪೀಟ್ ಆಗ್ತವೆ. ಸೊ ಇದೇ ಥರನಾಗಿರ್ತಕ್ಕಂಥ ಇನ್ನೂ ನಿಮ್ಮ ಸೆಕೆಂಡ್ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ವಿಡಿಯೋಗಳು ಬರ್ತವೆ. ದಯಮಾಡಿ ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಆಮೇಲೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಾವು ಲಿಂಕ್ಗಳನ್ನು ಕೊಡ್ತೀವಿ. ಸೊ ವಾಟ್ಸಪ್ PDF-ಗಳನ್ನು ಕೂಡ ಶೇರ್ ಮಾಡ್ತೀವಿ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಸೊ ನೋಡುವ ಈ ವಿಡಿಯೋ ಕಮೆಂಟ್ ಪಕ್ಕ ಹೈಪನ್ನು ಮಾಡಿ ಅಂತ ಹೇಳ್ತಾ, ಫಸ್ಟ್ ಕೇಳಿದ್ರು ನಾಣ್ಯಶಾಸ್ತ್ರ ಎಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ನಾಣ್ಯಗಳ ಅಧ್ಯಯನ ಇಸ್ ದ ರೈಟ್ ಆನ್ಸರ್. ಆರ್ಯರ ಪ್ರಮುಖ ಕಸುಬು ಕೇಳಿದ್ದಾರೆ. ಸೊ ಕೃಷಿ. ಮರಾಠ ಸಾಮ್ರಾಜ್ಯದ ಸ್ಥಾಪಕ. ಸೊ ಮರಾಠ ರಾಜ್ಯದ ಸ್ಥಾಪಕ ಮಾಡಿದವರೇ ಶಿವಾಜಿ. ಇನ್ನು ಯಾವುದು ಸರಿಯಾದ ಜೋಡಿ ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ಸರಿಯಾದ ಜೋಡಿ ಕೇವಲ ಶಂಕರಾಚಾರ್ಯರದು ಅದ್ವೈತ, ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ ಬರ್ತದೆ, ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಬರ್ತದೆ, ಬಸವೇಶ್ವರರದು ಶಕ್ತಿ ವಿಶಿಷ್ಟಾದ್ವೈತ ಬರ್ತದೆ, ಅದು ಕೂಡ ಗೊತ್ತಿಲ್ಲ. ಇನ್ನು ಪ್ಲಾಸಿ ಕದನ ಯಾವ ವರ್ಷ ನಡೀತು ಅಂತ ಕೇಳಿದ್ರು, 1757ರಲ್ಲಿ ಪ್ಲಾಸಿ ಕದನ ನಡೀತು ಅನ್ನೋದು ಗೊತ್ತಿಲ್ಲ. ಬಿಟ್ಟಸ್ರ ತುಂಬಿದ್ದೀವಿ. ಮೇಲೆ ಆಯ್ಕೆ ಇದ್ದಾವೆ. ಪ್ರಥಮ ವೇದ ಬಂದ್ಬಿಟ್ಟು ಋಗ್ವೇದ. ಕುಶಾನರ ಪ್ರಸಿದ್ಧ ದೊರೆ ಕಾನಿಷ್ಕ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು? ಉಸ್ತಾದಿಸಾ. ಡ್ಯಾಶ್ ಆರ್ಯ ಸಮಾಜವನ್ನು ಸ್ಥಾಪಿಸಿದರು? ದಯಾನಂದ ಸರಸ್ವತಿ. ಇನ್ನು ಕರ್ನಾಟಕ ಕೇಸರಿ ಅಂತ ಪ್ರಸಿದ್ಧರಾದವರು ಯಾರು ಕೇಳಿದ್ರು? ಗಂಗಾಧರರಾವ್ ದೇಶಪಾಂಡೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೊಂದಿಸಿ ಬರಿಬೇಕಿತ್ತು. ಜೈನ ಧರ್ಮ ಜೊತೆಗೆ ಸರಿಯಾಗಿರೋ ಹೊಂದಿಕೆಯಾಗಬೇಕು. ಋಷಭನಾಥ. ಇನ್ನು ಸಮುದ್ರಗುಪ್ತ ಜೊತೆ ಇರ್ತಕ್ಕಂಥದ್ದು ಕವಿರಾಜ. ಇನ್ನು ಸಿ ಕೇಳಿದ್ದಾರೆ. ನಾನಾ ಸಾಹೇಬ ಕಾನ್ಪುರದಂತೆ ಅಂತ ಕೇಳಿದರು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಕೇಳಿದರು. ಸೊ ಕಿತಾಬ್ ಇ ನವರಸ್. ರಾಮಕೃಷ್ಣ ಮಿಷನ್ ನೋಡಿದರೆ ಸ್ವಾಮಿ ವಿವೇಕಾನಂದ ಜೊತೆಗೆ ಹೊಂದಾಣಿಕೆ ಆಗಬೇಕು. 1 ಮಾರ್ಕರ್ ಕ್ವಶನ್. ಎಸ್. ಮೆಹಂಜೋದಾರೋ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಅದು ಮಡಿದವರ ದಿಬ್ಬ. ಇಂಡಿಕಾವನ್ನು ಯಾರು ಬರೆದರು ಅಂತ ಕೇಳಿದ್ದಾರೆ? ಮೆಗಸ್ತಾನಿಸ್. ಬೀದರ್ನಲ್ಲಿರುವ ಮದ್ರಸಾ ನಿರ್ಮಿಸಿದವರು ಯಾರು? ಮೊಹಮ್ಮದ್ ಗವಾನ. ಇನ್ನು ಮೈಸೂರಿನ ಹುಲಿ ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದರು? ಟಿಪ್ಪು ಸುಲ್ತಾನ್ ಇಸ್ ದಿ ರೈಟ್ ಆನ್ಸರ್. ಇನ್ನು KPCC ವಿಸ್ತರಿಸಿ ಬರೀರಿ ಅಂದಾಗ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 2 ಅಂಕದ ಪ್ರಶ್ನೆ. ಭಾರತದ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿ ಅಂತ ಕೇಳಿದರು. ಅದು ಇಂಡಿಯಾ ಮತ್ತು ಹಿಂದೂಸ್ತಾನ್. ಇನ್ನು ಪ್ಯಾಲಿಯೋಲಿಥಿಕ್ ಪದದ ಅರ್ಥ ಕೇಳಿದ್ದಾರೆ. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಸೀಲೆ. ಇನ್ನು ಅಮೋಘ ವರ್ಷನ ಯಾವುದಾದರೂ 2 ಬಿರುದು ಕೇಳಿದರು. ಅತಿಶಯ ದಳ, ನೃಪತುಂಗ. ಇನ್ನು ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳ ಕೇಳಿದ್ದಾರೆ. ಬೇಲೂರಿನ ಚನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇಸ್ ದ ರೈಟ್ ಆನ್ಸರ್. ಇನ್ನು ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದ ಅಂತ ಕೇಳಿದರು? 1542 ಕ್ರಿಸ್ತಶಕ. ಅಮರಕೋಟೆ ಇಸ್ ದ ರೈಟ್ ಆನ್ಸರ್. ಇನ್ನು ಕನ್ನಡದ ಪ್ರಥಮ ನಾಟಕ ಮತ್ತು ಅದರ ಕರ್ತೃ ಕೇಳಿದರು. ಕನ್ನಡದ ಪ್ರಥಮ ನಾಟಕ ಬಂದುಬಿಟ್ಟು ಮಿತ್ರವಿಂದ ಗೋವಿಂದ. ಅದನ್ನು ಬರೆದವರು ಸಿಂಗಾರಯ್ಯ ಇಸ್ ದ ರೈಟ್ ಆನ್ಸರ್. ಇನ್ನು ಮಧ್ವಾಚಾರ್ಯರ ತಂದೆ ತಾಯಿ ಯಾರು? ಸೊ ಮಧ್ವಾಚಾರ್ಯರ ತಂದೆ ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿ ಹೆಸರು ವೇದಾವತಿ. 24. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಅದು ಬಂದುಬಿಟ್ಟು ಗೋವಾ, ದಿಯು, ದಾಮನ್ ಮತ್ತು ಬಾಂಬೆ ಅಂತ ಬರೆದ್ರೆ ಸಾಕು. ಇನ್ನು ಮಹಲ್ವಾರಿ ಪದ್ಧತಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಮಹಲ್ ಎಂದರೆ ಒಂದು ಕಂದಾಯ ಘಟಕವಾಗಿದ್ದು 1 ಅಥವಾ ಅದಕ್ಕಿಂತ ಹೆಚ್ಚು ಹಳ್ಳಿಗಳನ್ನೊಳಗೊಂಡಿದ್ದು, ಮಹಲ್ನ ಎಲ್ಲ ಕೃಷಿಕರು ಒಟ್ಟಾಗಿ ಭೂಮಾಲೀಕರೆಂದು ಪರಿಗಣಿಸಿದ್ದು, ಎಲ್ಲರೂ ಒಟ್ಟಾಗಿ ಕಂದಾಯ ಕೊಡಲು ಜವಾಬ್ದಾರರಾಗಿರೋದು ಅಂತ ಅರ್ಥ. ಇನ್ನು JVP ಸಮಿತಿಯ 2 ಸದಸ್ಯರು, ಅದು ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು 5 ಮಾರ್ಕರ್ಕಲ್ಲಿ ಭಾರತದ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರತಿಯೊಂದರ ಮಹತ್ವವನ್ನು ಬರೆದಿದ್ದಾರೆ. ಸೊ ಫಸ್ಟ್ ಉತ್ಖನನಗಳನ್ನು ತೆಗೆದುಕೊಂಡಿದ್ದಾರೆ, ಅಂದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಬಳಸ್ತಕ್ಕಂಥ ಭೂವೈಜ್ಞಾನಿಕ ಆಗೇತ. ಸೊ ಇದರಿಂದ ನಾವು ಇತಿಹಾಸ ಪೂರ್ವ ಕಾಲಗಳನ್ನು ತಿಳಿಬೋದು. ಫಾರ್ ಎಕ್ಸಾಂಪಲ್ ಸಿಂಧು ನಾಗರಿಕತೆ ಬಗ್ಗೆ ತಿಳಿಯಲು ನಮಗೆ ಉತ್ಖನನಗಳೇ ಏಕಮಾತ್ರ ಆಧಾರಗಳು. ಇನ್ನು ಅಂಕುರ್ವಾಟ್, ಬೋರೋಬುದರ್, ಆಮೇಲೆ ತಕ್ಷಶಿಲಾ, ಗಯಾ, ಇಲ್ಲೆಲ್ಲ ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಉತ್ಖನನಗಳನ್ನು ಬಳಸಿ ಆ ಕಾಲದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಚಾರಗಳನ್ನು ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ. ಇನ್ನು ಸ್ಮಾರಕಗಳು. ಸೊ ವಿಶೇಷವಾಗಿ ಇವುಗಳನ್ನು ಐತಿಹಾಸಿಕ ಮಹತ್ವದ ನಿವೇಶನ ಮತ್ತು ರಚನೆಗಳೇ ಸ್ಮಾರಕ. ಇವುಗಳಲ್ಲಿ ಕೋಟೆಗಳು, ಅರಮನೆಗಳು, ದೇವಾಲಯಗಳು, ಬಸದಿಗಳು ಬರ್ತವೆ. ಇವುಗಳಿಂದ ನಾವು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿತೀವಿ. ಇನ್ನು 3 ಬರೋದೇ ನಾಣ್ಯಗಳು. ಸೊ ನಾಣ್ಯಗಳ ಅಧ್ಯಯನವನ್ನೇ ನಾವು ನಾಣ್ಯಶಾಸ್ತ್ರ ಅಂತಲೇ ಕರೆಯೋದು. ಅಂದರೆ ಈ ನಾಣ್ಯಗಳು ರಾಜರ ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆಗಳನ್ನು ತಿಳಿಸ್ತದೆ. ಅಷ್ಟೇ ಅಲ್ಲ, ಅಂದಿನ ಜನರ ಲೋಹವಿದ್ಯೆ, ಕಲಾಕೌಶಲ್ಯ, ಬಿರುದುಗಳು, ವ್ಯಾಪಾರ ಸಂಬಂಧ, ರಾಜ್ಯದ ಮೇರೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ.
ಪ್ರಮುಖವಾಗಿ ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ನಾಣ್ಯಗಳ ಪರಿಚಯವನ್ನು ಕೂಡ ನಮ್ಗೆ ಏನಾಗ್ತದಪ್ಪ ಅಂದರೆ ಇದರಿಂದ ಆಗ್ತದೆ. ಇನ್ನು ವರ್ಣಚಿತ್ರಗಳು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸ್ತದೆ. ಫಾರ್ ಎಕ್ಸಾಂಪಲ್, ಅಜಂತಾ ಗುಹೆಯಲ್ಲಿನ ವರ್ಣಚಿತ್ರಗಳು ಆಳುವ ವರ್ಗ, ನೃತ್ಯ, ಉಡುಗೆ ತೊಡುಗೆ, ಮನೋರಂಜನಾ, ಸಮಾವೇಶ ಮುಂತಾದವುಗಳನ್ನು ತೋರಿಸ್ತದೆ. ಇನ್ನು ನೆಕ್ಸ್ಟ್ ಶಾಸನಗಳಿದ್ದಾವೆ. ಶಾಸನಗಳ ಅಧ್ಯಯನವೇ ಶಾಸನಶಾಸ್ತ್ರ. ಇದು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ ಮತ್ತು ನಂಬಲಾರ್ಹವಾದ ಆಧಾರ. ಇದು ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧ ಹೊಂದಿರೋದ್ರಿಂದ ಹೆಚ್ಚಿನ ಒಂದು ನಂಬಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಒಂದು ಪ್ರಾಕ್ತನ ಆಧಾರ. ಇನ್ನು ನೆಕ್ಸ್ಟ್ ಬರೋದು ಚೋಳರ ಗ್ರಾಮಾಡಳಿತ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಗ್ರಾಮ ಸ್ವಾಯತ್ತತೆ ಮತ್ತು ಚೋಳರ ಗ್ರಾಮಾಡಳಿತದ ಮುಖ್ಯ ಲಕ್ಷಣವಾಗಿದ್ದು, ಗ್ರಾಮದ ಜನರಿಂದ ಆಯ್ಕೆಗೊಂಡ ಸದಸ್ಯರು ಗ್ರಾಮ ಆಡಳಿತವನ್ನು ನೋಡಿಕೊಳ್ತಾರೆ. ಈ 1ನೇ ಪರಾಂತಕ ಚೋಳ ಉತ್ತರ ಮೇರೂರು ಶಾಸನವನ್ನು ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿ ನೀಡ್ತದೆ. ಸೊ ಆ ಒಂದು ಪ್ರಕಾರ 30 ವಿಭಾಗಗಳಿತ್ತು. ಪ್ರತಿ ವಿಭಾಗಕ್ಕೆ ಒಬ್ಬ ಸದಸ್ಯ ಕೊಡುವಲ್ಲೇ ಇದ್ದ. ಸೊ ಇದನ್ನು ಅದೃಷ್ಟ ಪದ್ಧತಿ ಮೂಲಕ ಆಯ್ಕೆ ಮಾಡ್ತಿದ್ರು. ಚುನಾವಣೆ ದಿನದಿಂದ ಊರಿನ ಜನರು ದೇವಾಲಯದಲ್ಲಿ ಸೇರ್ತಾ ಇದ್ದರು. ಆಯ್ಕೆ ಮಾಡಬೇಕಾದ ಅಭ್ಯರ್ಥಿಗಳ ಹೆಸರನ್ನು ತಾಳೆಗರಿಗಳ ಮೇಲೆ ಬರೆದು ಒಂದು ಮಡಕೆಯಲ್ಲಿ ಹಾಕಿ ಒಬ್ಬ ಸಣ್ಣ ಬಾಲಕನಿಂದ ಒಂದೊಂದು ಓಲೆಗಳನ್ನು ತೆಗೆಯುವ ಮೂಲಕ ಸದಸ್ಯರನ್ನು ಆಯ್ಕೆಯನ್ನು ಮಾಡ್ತಿದ್ರು. ಆಮೇಲೆ ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆ ಸಮಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ರು. ಈ ಸಮಿತಿಗಳನ್ನು ವರಿಯಂ ಎಂದು, ಅಂದರೆ ಸಮಿತಿಯ ಸದಸ್ಯರನ್ನು ವರಿಯ ಪೇರು ಮಕ್ಕಳಂತ ಕರಿತಿದ್ರು. ಇವರು ವರ್ಷದಲ್ಲಿ 360 ದಿನ ಕೆಲಸ ಮಾಡಬೇಕಿತ್ತು. ಆಮೇಲೆ ಗ್ರಾಮದ ಆಸ್ತಿ ರಕ್ಷಣೆ, ಗ್ರಾಮದ ಕೆರೆ, ತೋಪು, ರಸ್ತೆ ಇವುಗಳ ನಿರ್ವಹಣೆ ಮುಖ್ಯ ಕೆಲಸ ಆಗಬೇಕು. ಆಮೇಲೆ ಕನಿಷ್ಠ ಅರ್ಹತೆಗಳನ್ನು ಏನಿತ್ತು ಮತ್ತು ಅನರ್ಹತೆಗಳನ್ನು ಕೇಳಿದರೆ ಅದನ್ನು ಕೂಡ ತಾವುಗಳು ನೋಡ್ಕೊಳ್ಬೋದು, ಇಂಪಾರ್ಟೆಂಟ್ ಇದೆ. ಇನ್ನು ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ಏನು ಮಾಡಿದ್ದಾರೆ, ಇಲ್ಲಿ ಬಸವಣ್ಣನವರ ಒಂದು ಜೀವನ ಪರಿಚಯವನ್ನು ತೆಗೆದುಕೊಂಡಿದ್ದಾರೆ. ಅವರ ಜನ್ಮ 1132 ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಚಿಕ್ಕ ವಯಸ್ಸಿನಲ್ಲಿ ಕಲಿತಿರ್ತಕ್ಕಂಥ ವಿದ್ಯೆ, ಆಮೇಲೆ ಅವರ ಸೇವೆ ಇತ್ತು. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಾಮಾಜಿಕ ಸುಧಾರಣೆಗಳ ಪಾಯಿಂಟ್ಸ್ಗಳನ್ನು ನೀವು ಹಾಕಿ ಬರೀರಿ. ಆಮೇಲೆ ಪ್ರಾಣಿ ಬಲಿ, ದಯವೇ ಧರ್ಮದ ಮೂಲವಯ್ಯ ಅದನ್ನು ಹೇಳಿದ್ದಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಮುಖ್ಯವಾಗಿ ಅವರು ಏನು ಕೊಟ್ಟಿದ್ದಾರೆ ಅಂದರೆ 8 ಅಷ್ಟಾವರಣ ತತ್ವವನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಬರೀಬೇಕು. ಸೊ ಈ 8 ಅಷ್ಟಾವರಣ ತತ್ವಗಳಲ್ಲಿ ಗುರುವಿಗೆ ವಿಧೇಯತೆ ತೋರೋದು, ಜಂಗಮರಿಗೆ ಗೌರವ ಕೊಡೋದು, ರುದ್ರಾಕ್ಷಿ ಧರಿಸೋದು, ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಪಡೆಯೋದು, ಲಿಂಗ ಪೂಜೆ ಮಾಡೋದು, ಹಣೆಗೆ ವಿಭೂತಿ, ಪಾದೋದಕ ಧರಿಸೋದು, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರವನ್ನು ಉಚ್ಚರಿಸೋದು ಅಂತ ಬರೆದ್ರೆ ಸಾಕು. ಇನ್ನು ಭಕ್ತಿ ಮಾರ್ಗ ಬಗ್ಗೆನೂ ಕೂಡ ಅವ್ರು ಏನು ಮಾಡಿದ್ದಾರಪ್ಪ ಅಂದರೆ ಹೇಳಿದ್ದಾರೆ. ಇನ್ನು ಭಾರತದ ರಾಷ್ಟ್ರೀಯ ಚಳವಳಿ ಕರ್ನಾಟಕದ ಪಾತ್ರ ಅಂತ ಕೇಳಿದರು. ಸೊ ಮುಖ್ಯವಾಗಿ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ನಾಯಕರಂತ ಹೇಳೋದಾದರೆ ಅದು ದೊಂಡಿಯಾವಾಗ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಲಗಲಿ ಬೇಡರದಂಗೆ ಮುಖ್ಯವಾಗಿ ಇವರು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಆಮೇಲೆ 2 ಅಧಿವೇಶನಗಳನ್ನು ಬರೀಬೇಕು, ಬೆಳಗಾಂ ಮತ್ತು ಧಾರವಾಡ. ಸೊ ಅದನ್ನು ಇಂಪಾರ್ಟೆಂಟ್ ಇತ್ತು. ಅದನ್ನು ಕೂಡ ನಾಯಕರು ಮತ್ತು ಪತ್ರಿಕೆಗಳು ಯಾವಿದಾವೆ ಅನ್ನೋದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು 1122ರ ಮಂಗಳೂರು ಅಧಿವೇಶನ, 23ರ ಬಿಜಾಪುರ ಅಧಿವೇಶನ, 26ರ ಬಳ್ಳಾರಿ ಅಧಿವೇಶನ ಕೊಟ್ಟಿತ್ತು. ಅದು ಕೂಡ ಇಂಪಾರ್ಟೆಂಟ್. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕರ್ನಾಟಕದ ಪಾತ್ರ ಅಂತ ಬಂದಾಗ ಸ್ವಲ್ಪ ಪಾಸ್ ಮಾಡಿ ಅದನ್ನು ನೀಟಾಗಿ ಬರೀರಿ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ 10 ಮಾರ್ಕ್ಸಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಗಳು ಅಂತ ಕೇಳಿದ್ದಾರೆ. ಬುದ್ಧ ಮತ್ತು ಮಹಾವೀರರಲ್ಲಿ 2ರಲ್ಲಿ ಒಂದಂತೂ ಫಿಕ್ಸ್. ಸೊ ಇಲ್ಲಿ ಬುದ್ಧನ ಜೀವನವನ್ನು ಇರ್ತಕ್ಕಂಥ ಪಾಯಿಂಟ್ಸ್ ಇದ್ದಾವೆ. ಸೊ 563ರಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಜನಿಸಿದ. ಮೊದಲ ಹೆಸರು ಸಿದ್ಧಾರ್ಥ, ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಅದನ್ನು ನೋಡ್ರಿ. ಆಮೇಲೆ ಫಸ್ಟ್ ಮಹಾಪರಿತ್ಯಾಗ ಬರೆದಿದ್ದಾರೆ. ನೆಕ್ಸ್ಟ್ ಧರ್ಮಚಕ್ರ ಪ್ರವರ್ತನ ಅಂತ ಪಾಯಿಂಟ್ಸ್ ಇದ್ದಾವೆ. ಆಮೇಲೆ ನಿರ್ವಾಣ ಇದೆ. ಸೊ ಬೋಧನೆಗಳಲ್ಲಿ 4 ಮೂಲತತ್ವ, 4 ಆರ್ಯಸತ್ಯ, ಅಷ್ಟಾಂಗ ಮಾರ್ಗಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ಫಸ್ಟ್ ಬರೀತಕ್ಕಂಥದ್ದು ದೋಅಬ್ ಪ್ರದೇಶಗಳಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡಿದ, ರಾಜಧಾನಿಯನ್ನು ಏನು ಮಾಡಿದಪ್ಪ ಅಂದರೆ ಈತ ವರ್ಗಾವಣೆಯನ್ನು ಮಾಡಿದ ಅಂತಕ್ಕಂಥ ಪಾಯಿಂಟ್ಸ್ ಇತ್ತು. ಸೊ ದೌಲತಾಬಾದ್ ಅಂತಕ್ಕಂಥ ಹೊಸ ನಗರ ನಿರ್ಮಿಸಿ ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ವರ್ಗಾವಣೆಯನ್ನು ಮಾಡ್ತಾನೆ. ಓಕೆನಾ. ಇನ್ನು ಸಾಂಕೇತಿಕ ನಾಣ್ಯಗಳ ಚಲಾವಣೆ ಮಾಡ್ತಾನೆ ಅಂತಕ್ಕಂಥ 3 ಪಾಯಿಂಟ್ಸ್ ಇದ್ದಾವೆ. ಅದನ್ನು ನೀವು ಬರೀರಿ. ಇನ್ನು ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಗಳು ಕೇಳಿದ್ದಾರೆ. ಸೊ ಧರ್ಮದಲ್ಲಿ ಹಿಂದೂ ಧರ್ಮದ ಅನುಯಾಯಿ, ಬಟ್ ಅನ್ನ ಧರ್ಮ ಸಹಿಷ್ಣುಗಳಾಗಿದ್ದರು. ಶೈವ ಧರ್ಮದ ಅನುಯಾಯಿಗಳು ಅಂತ ಬರೀರಿ. ಶಿಕ್ಷಣದಲ್ಲಿ ಮುಖ್ಯವಾಗಿ ಅಗ್ರಹಾರ, ಮಠ, ದೇವಾಲಯಗಳು ಶಿಕ್ಷಣ ಕೇಂದ್ರಗಳೇ ಆಗಿತ್ತು ಅನ್ನೋದನ್ನು ಬರೀರಿ. ಇನ್ನು ಕೃತಿಗಳನ್ನು ನೋಡೋದಾದರೆ ಮಾಧವ ಸಾಯನ ಬರೆದಿದ್ದು ಪರಾಶರ ಮಾಧವಿಯ, ಗಂಗಾದೇವಿ ವೀರಕಂಪನರಾಯ ಚರಿತಂ, ತಿರುಮಲಾಂಬ ವರದಾಂಬಿಕಾ ಪರಿಣಯಂ, ಗುರು ವಿದ್ಯಾರಣ್ಯ ರಾಜಕಾಲ ನಿರ್ಣಯ, ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಮಯಂ ಅಂತ ಬರೆದ್ರೆ ಸಾಕು.
ಇನ್ನು ಯಾವೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಕೃತಿಗಳು ಬರೋದು ಬಂದು ಅನ್ನೋದನ್ನು ಒಂದು 5-6 ನೀವು ಏನು ಮಾಡ್ರಪ್ಪ ಅಂದರೆ ಬರೀರಿ. ಇನ್ನು ಲಾಸ್ಟ್ ನೀವು ಏನು ಬರೀಬೇಕಾಗಿತ್ತಪ್ಪ ಅಂದರೆ ಇನ್ನಿತರ ಕಾರ್ಯಗಳು ಮತ್ತು ಪರಿಹಾರ ಕಾರ್ಯಗಳು ಅಂತ ನೀವು ಬರೆದ್ರೆ ನಿಮ್ಮ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ಕಾಲಾನುಕ್ರಮದಲ್ಲಿ ಬರೀಬೇಕು. ಇದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ಅರಬ್ಬ ಪ್ರವಾಸಿ ಸುಲೇಮಾನ್ ಭೇಟಿ ಮಾಡ್ತಾನೆ, ಗುಪ್ತಶಕೆ, ಶಿವಾಜಿ ಕಿರೀಟದ ಧಾರಣೆ, ಕರ್ನಾಟಕದ ಏಕೀಕರಣ. ಭಾಳ ಈಸಿಯಾಗಿ ಬರೀಬೋದು. ಇನ್ನು ಭಾರತದ ನಕ್ಷೆಯಲ್ಲಿ ಗುರುತಿಸಿರ್ತಕ್ಕಂಥ ಸ್ಥಳಗಳಿದ್ದಾವೆ. ತಕ್ಷಶಿಲಾ, ಹರಪ್ಪ, ಜಲಿಯನ್ ವಾಲಾಬಾಗ್, ಪಾನಿಪತ್, ಮೀರತ್, ಆಗ್ರಾ, ಪಟಲಿಪುತ್ರ, ಕಲ್ಕತ್ತಾ, ದಂಡಿ, ಬಾಂಬೆ, ದೇವಗಿರಿ, ಬೀದರ್, ಬಿಜಾಪುರ, ಬಾದಾಮಿ, ಹಂಪಿ, ಹಳೆಬೀಡು, ಕಂಚಿ, ಶ್ರೀರಂಗಪಟ್ಟಣಂ, ಪಾಂಡಿಚೇರಿ. ಒಂದು 5ಗಳನ್ನು ಕೇಳ್ತಾರೆ. 5ನ್ನು ಗುರುತಿಸಿ ಪ್ರತಿಯೊಂದರ ಬಗ್ಗೆ 2-3 ಸಾಲುಗಳನ್ನು ಬರೀಬೇಕು. ಸೊ ಹರಪ್ಪ ಬಗ್ಗೆ ಇದೆ. ಇದು ಒಂದು ಪ್ರಮುಖ ನಿವೇಶನ ರಾವಿ ನದಿ ದಡದ ಮೇಲಿದೆ. ಇಂದು ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ನ ಮೊಂಟೆಗೊಮರಿ ಜಿಲ್ಲೆಯಲ್ಲಿದೆ. 1921ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪ ನಿವೇಶನೆಯನ್ನು ಉತ್ಖನನ ಮಾಡಿದ್ದರು ಅಂತ ಬರೀಬೇಕು. ಮಹಾ ಉಗ್ರಾಣ ಇಲ್ಲಿ ಕಂಡು ಬಂದಿದೆ. ಇನ್ನು ಪಟಲಿಪುತ್ರ ಗಂಗಾ ನದಿಯ ದಡದ ಮೇಲಿದೆ. ಪ್ರಸ್ತುತ ಇದನ್ನು ಪಾಟ್ನಾ ಅಂತ ಕರೀತಾರೆ. ಇದು ಬಿಹಾರ್ ರಾಜ್ಯದ ರಾಜಧಾನಿ. ಮೌರ್ಯರ ಮತ್ತು ಗುಪ್ತರ ರಾಜಧಾನಿ ಇತ್ತು. ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಮೊದಲ ಹೆಸರು ವಾತಾಪಿ. ಇದು ಚಾಲುಕ್ಯರ ರಾಜಧಾನಿ. ಗುಹಾಂತರ ದೇವಾಲಯಕ್ಕೆ ಪ್ರಸಿದ್ಧ. ಇನ್ನು ಆಗ್ರಾ ಅಂದರೆ ಯಮುನಾ ನದಿಯ ದಡ ಮೇಲಿದೆ. ಸಿಕಂದರ್ ಲೋಧಿ ಈ ನಗರ ಕಟ್ಟಿದ್ದ. ಮೊಘಲರ ರಾಜಧಾನಿ. ಇಲ್ಲಿ ತಾಜ್ ಮಹಲ್ ಪ್ರಸಿದ್ಧ ಸ್ಮಾರಕ ಇದೆ. ಬೀದರ್ ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಬಹಮನಿ ರಾಜ್ಯದ ರಾಜಧಾನಿ. ಮಹಮ್ಮದ್ ಗವಾನ್ ಮದರಸವನ್ನು ಬೀದರ್ನಲ್ಲಿ ಕಟ್ಟಿದ್ದ. ಇನ್ನು ಪಾಂಡಿಚೇರಿ ನೋಡೋದಾದರೆ ಇದು ಮದ್ರಾಸ್ನ ದಕ್ಷಿಣಕ್ಕೆ ಕೊರಮಂಡಲ ತೀರ ಪ್ರದೇಶದಲ್ಲಿದೆ. ಫ್ರೆಂಚರ ರಾಜಧಾನಿ ಆಗಿತ್ತು. ಇನ್ನು ಜಲಿಯನ್ ವಾಲಾಬಾಗ್ ಅಂದರೆ ಪಂಜಾಬಿನ ಅಮೃತಸರದಲ್ಲಿದೆ. ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ನಿರಾಯುಧ ಜನರನ್ನು ಡಯರ್ 1919ರಲ್ಲಿ ಕಗ್ಗೊಲೆ ಮಾಡಿಸಿದ. ದಂಡಿ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಇಲ್ಲಿಂದ ಆರಂಭಿಸಿದರು ಅಂತ ಬರೆದ್ರೆ ಸಾಕು.